ಓಕೆ, ಈಗ ಸಿದ್ದರಾಮಯ್ಯನವರು ತಾವು ನಿಮ್ಮ ಗಮನ ಇದರೊಳಗೆ ನಿಲುವಳಿ ಸೂಚನೆಯಲ್ಲಿ ಇವತ್ತೊಂದು ಕೊಟ್ಟಿದ್ದೀರಿ ವಿಷಯ. ನಾನು ಈಗಾಗಲೇ ನನ್ನ ಫೈಲ್ನಲ್ಲಿ ಇದು ನಿಲುವಳಿ ಸೂಚನೆ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಇದನ್ನು ತಿರಸ್ಕಾರ ಮಾಡಿದ್ದೀನಿ. ಅಲ್ಲ, ಹೆಂಗ್ ಬರದೆ ಹೋದನ್ನ ಹೆಂಗ್ ಮಾಡಿ ತಗೊಳ್ಳೋದು? ಯಾಕೆ ಬರಲ್ಲ? ಈಗ ಯಾಕೆ ಬರೋದಿಲ್ಲ ಅಂದ್ರೆ ಈ 60ರ ಅಡಿಯಲ್ಲಿ ಇತ್ತೀಚೆಗೆ ನಡೆದಂಥದ್ದು ಯಾವ್ದಾದ್ರು ಅಂಥದ್ದು ಇದ್ರೆ ಇದ್ರ ಸ್ಪಷ್ಟವಾದ ಮತ್ತು ನಿರ್ದಿಷ್ಟವಾದ ವಿಷಯ ಇಲ್ಲ. ಇದರೊಳಗೆ ಸ್ಪಷ್ಟವಾದ ನಿರ್ದಿಷ್ಟವಾದ ವಿಷಯ ಇಲ್ಲ. ಯು ಟೇಕ್ ಎನಿ ಡಿಸಿಷನ್. ಕಳೆದ ಬಾರಿನೂ ಕೂಡ ನಾನು ಅಸೆಂಬ್ಲಿ ನಡೆಯುವಾಗ ಇಲ್ಲಿ ಕೊಟ್ಟಿದ್ದೆ. ಅಲ್ಲ, ಬೇರೆ ಯಾವ್ದಾದ್ರು ರೀತಿಯಲ್ಲಿ ಕೊಡೋಣ, ಚರ್ಚೆ ಆಮೇಲೆ ಮಾಡೋಣ ಬೇಕಾದ್ರೆ. ಈಗ ಕೇಳಿ ಕೊಟ್ಟಿದ್ದೆ, ನೀವು ಆಗ ತಿರಸ್ಕಾರ ಮಾಡಿದ್ದೀರಿ. ಈಗ ಮತ್ತೆ ಅದನ್ನೇ ಅವರು ಪತ್ರದ ಮೂಲಕ ಪ್ರಧಾನಮಂತ್ರಿಗಳಿಗೆ ಬರೋದು 1 ವರ್ಷ ಆಗಿದೆ. ಅದು ಕಂಟಿನ್ಯೂಯೇಷನ್ ನಡೀತಾ ಇದೆ 40%. ಅದನ್ನ ನೀವು ಚರ್ಚೆ ಮಾಡಕ್ಕೆ ಅವಕಾಶ ಕೊಡಲ್ಲ. ಈಗ ಚರ್ಚೆ ಮಾಡ್ಲಿಕ್ಕೆ ಕೊಡ್ತೀನಿ ನಾನು, ನಿಲುವಳಿ ಸೂಚನೆಯಲ್ಲಿ ಬರುವುದಿಲ್ಲ ಅನ್ನೋದು ಅಷ್ಟೇ ವಿಷಯ. ಆಗಸ್ಟ್ 15ನೇ ತಾರೀಕು 75 ವರ್ಷ ಆಯ್ತಲ್ಲ, ನರೇಂದ್ರ ಮೋದಿ ಅವರು ಏನಂತ ಕರೆ ಕೊಟ್ರು ಈ ದೇಶದ ಜನರಿಗೆ? ಅಲ್ಲ, ಇದು ನಿಲುವಳಿಯಲ್ಲಿ ಬರುತ್ತೆ. ಯಾಕೆ ಬರಲ್ಲ? ಇವನ್ ರೀಸೆಂಟ್ ನಡೀತಾ ಇರ್ತಕ್ಕಂಥದ್ದು ಬಹಳ ಮಹತ್ವದ್ದು. ಜನರ ತೆರಿಗೆ ಹಣ ಲೂಟಿ ಆಗ್ತಾ ಇದೆ. ಬಟ್ ಆದ್ರೆ ಪರಿಸ್ಥಿತಿನಲ್ಲಿ ಚರ್ಚೆ ಮಾಡಬೇಡಿ ಅಂತಂದ್ರೆ ಹೆಂಗೆ? ಅಲ್ಲ, ಒಂದು ಸ್ಪಷ್ಟವಾದಂತಹ ನಿರ್ದಿಷ್ಟವಾದ ಯು ಕಾಂಟ್ ರಿಜೆಕ್ಟ್ ಲೈಕ್ ದಟ್. ಒಂದು ಸ್ಪಷ್ಟವಾದ ನಿರ್ದಿಷ್ಟವಾದಂತಹ ವಿಷಯ ಇಲ್ಲದೆ ಇರೋದ್ರಿಂದ ಫೇಲ್ ಟು ಕನ್ವಿನ್ಸ್. ಅಲ್ಲ, ಅದನ್ನ ನೀವು ಬೇರೆ ಯಾವ್ದಾದ್ರು ರೀತಿಯಲ್ಲಿ ಕೊಡಿ, ನಾವು ಅದನ್ನ ಕೊಡ್ಬೇಕು ಹೇಳಿ ನೀವೇ. ನಿಮ್ಗೆ ಗೊತ್ತಲ್ರಿ, ನನ್ಗಿಂತ ಸೀನಿಯರ್ ನೀವು. ನಿಮ್ಗೆ ಯಾವ ರೂಪದಲ್ಲಿ ಕೊಟ್ಟು ತಗೊಳ್ಳಿಕ್ಕೆ ಬರುತ್ತೆ ಅಂತ? ಬೆಟರ್ ಪೊಸಿಷನ್. ನೀವು 69 ಅಲ್ಲೂ ಕೊಡ್ಬಹುದು. 69ಗೆ ಕನ್ವರ್ಟ್ ಮಾಡಿ. ಲಾ ಮಿನಿಸ್ಟರ್ ಏನೋ ಕನ್ವರ್ಟ್ ಇಟ್ ಇಂಟು 69. ರಿಜೆಕ್ಟ್ ಮಾಡಿಲ್ಲ ಅಂದ್ರೆ ನಂಗೊಂದಿಷ್ಟು ಮಾತಾಡ್ಕೊಂಡು ರಿಜೆಕ್ಟ್ ಹೇಳಿ. ಏನು ರಿಜೆಕ್ಟ್ ನಾನು ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊತಾ ಇದ್ದೇನೆ. ವಿತೌಟ್ ಹಿಯರಿಂಗ್ ಮೀ. ಅಲ್ಲ, ಪ್ರೈಮಾ ಫೇಸಿ ಇದನ್ನ ನೋಡಿದ್ರೆ ಅಡ್ಮಿಷನ್ ಬರೋದಿಲ್ಲ ಅನ್ನೋದಿದೆ. ಇಟ್ ಇಸ್ ನಾಟ್ ಫೇರ್. It is not fair according to me. It is fair on the part of speaker. ಅವ್ರ ದೃಷ್ಟಿನಲ್ಲಿ ಫೇರ್ ಅದು. ಅವ್ರ ದೃಷ್ಟಿಯಲ್ಲಿ ಇರಬಹುದು, ನನ್ನ ದೃಷ್ಟಿಯಲ್ಲಿ ಇಲ್ಲ, ನಿಮ್ ದೃಷ್ಟಿನಲ್ಲೂ ಇಲ್ಲ. Admissibility is his prerogative. No, it is not correct. ನೋಡಿ, ಈ ತರ ಆದ್ರೆ ನಾವೇನು ಚರ್ಚೆ ಬೇರೆ ರೀತಿಯಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ ನಾನು. ಬಹಳ ಬರ್ನಿಂಗ್ ಇಶ್ಯೂ. ಈಗ ಸರಿ ರೀ, ಪ್ರೈಮ್ ಮಿನಿಸ್ಟರ್ ಸೈಡ್ ಇದನ್ನ ಗುರುತಿಸಿದ್ದಾರೆ. ಸರ್, ಪ್ರೈಮ್ ಮಿನಿಸ್ಟರ್ ದಿಸ್ ಕಂಟ್ರಿ ಆಗಸ್ಟ್ ಕೆಂಪುಕೋಟೆಯಲ್ಲಿ ಭಾಷಣ ಮಾಡಿದ್ರು. ಹೋದ ಬಾರಿನೂ ಬೇರೆ ರೀತಿ ಅಂದ್ಬಿಟ್ಟು ತಂದೆ ಇಲ್ಲ ಸರ್. ಭಾಷಣ ಏನ್ ಮಾಡಿದ್ರು? ನಾವೇ 3 ಸರಿ ಬಂದಿದ್ವಿ ತಮ್ಮ ಕಚೇರಿಗೆ. ದೇಶದ ಜನ ಭ್ರಷ್ಟಾಚಾರ ಒಂದು ಸವಾಲು ನಮಗೆ, ಅದನ್ನ ನಿರ್ಮೂಲ ಮಾಡಬೇಕಾಗಿದೆ, ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ನೀವು ವಿಷಯ ಹೇಳುವಾಗ ಹೇಳಿ.